ಸರ್, ನಿಮ್ಮ ಟ್ವಿಟರ್ನಲ್ಲಿ ನಾಗಮಂಗಲದಲ್ಲಿ ಕೋಮಗಲಭೆ ಸಂದರ್ಭದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅಂತ ನೀವು ಆರೋಪ ಮಾಡಿದ್ದೀರಿ. ಇದು ಹೊಸ ವಿಚಾರ. ಯಾವಾಗ ಮಾಡಿದ್ರು ಮಾಹಿತಿ ಇದೆ ಸರ್? ನಮ್ಗೆ ಅಲ್ಲಿ ಹೋಗಿ ವಿಡಿಯೋ ನಾಗಮಂಗಲದಲ್ಲ, ಉತ್ತರ ಕನ್ನಡ ನೋಡಿ. ಈಗ ನಮ್ಮ ಸತ್ಯ ಶೋಧನಾ ಸಮಿತಿ ಅದಕ್ಕೋಸ್ಕರ ಹೋಗ್ತಾ ಇದೆ. ನಾವು ಹೋದಾಗ ಅಲ್ಲಿರೋಂತ ಹಿಂದೂಗಳು ಹೇಳಿದ್ರು ಈ ತರ ಪಾಕಿಸ್ತಾನ ಘೋಷಣೆ ಕೂಗಿದ್ದಾರೆ ಅಂತ. ಅದು ಸತ್ಯಾಸತ್ಯತೆಯನ್ನ ತಿಳಿಬೇಕು ಅಂತ ಹೇಳಿ ಇವತ್ತು ಹೋಗ್ತಾ ಇದ್ದಾರೆ ನಮ್ಮ ಸತ್ಯ ಶೋಧನಾ ಸಮಿತಿ. ಆ ರಿಪೋರ್ಟ್ ಬರ್ಲಿ. ನಾನು ಹೇಳಿದ್ದೀನಿ, ಅವ್ರು ಹೇಳಿದ್ದಾರೆ ಅಂತ ಹೇಳಿದಿರಿ ಅಷ್ಟೇ. ಅಲ್ಲಿ ಸ್ಪಷ್ಟವಾಗಿದೆ. ನಾಗಮಂಗಲದಲ್ಲಿ ಬುಧವಾರ ಗಣೇಶ ವಿಸರ್ಜನೆ ವೇಳೆ ನಡೆದ ಕೋಮು ಗಲಭೆಯಲ್ಲಿ 3 ಕಿಡಿಗೇಡಿಗಳು ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ದರು ಅಂತ ಹೇಳಿದ್ದೀನಿ. ನಾನು ಹೇಳಿದ್ದೀನಿ ಅಂತ ಹೇಳಿಲ್ಲ, ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಸತ್ಯ ಶೋಧನಾ ಸಮಿತಿ ಹೋಗ್ತಾ ಇದೆ. ಅದನ್ನ ರಿಪೋರ್ಟ್ ತಗೊಂಡು ನಾವು ನಿಜ ಇದ್ರೆ ಮತ್ತೆ ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೇವೆ. ಅಲ್ಲ, ಹಿಂದೆ ಆಗಿರೋ ಘಟನೆಗಳನ್ನ ಪೋಸ್ಟ್ ಮಾಡಿರ್ತಾರೆ. ಇದ್ರ ಬಗ್ಗೆ ಹೇಳಿರೋದು, ಇದು ಹೇಳಿಕೆ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳಿರೋದು. ಅದಕ್ಕೋಸ್ಕರ ಇವತ್ತು ಸತ್ಯ ಶೋಧನಾ ಸಮಿತಿ ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ಹೋಗ್ತಾ ಇದೆ. ಅವರು ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾರೆ. ಆ ತರ ಹೇಳಿರುವಂತ ಸಾಕ್ಷಿ ಇದ್ರೆ, ಯಾರು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಒಪ್ಕೊಂಡ್ರೆ ಅದರ ಮೇಲೆ ನಾವು ಮತ್ತೆ ಹೋರಾಟವನ್ನ ನಾಗಮಂಗಲದಲ್ಲಿ ಪ್ರಾರಂಭ ಮಾಡ್ತೇವೆ. ಸರ್, ನಿಮ್ಮ ಟ್ವಿಟರ್ನಲ್ಲಿ ನಾಗಮಂಗಲದಲ್ಲಿ ಕೋಮಗಲಭೆ ಸಂದರ್ಭದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅಂತ ನೀವು ಆರೋಪ ಮಾಡಿದ್ದೀರಿ. ಇದು ಹೊಸ ವಿಚಾರ. ಯಾವಾಗ ಮಾಡಿದ್ರು ಮಾಹಿತಿ ಇದೆ ಸರ್? ನಮ್ಗೆ ಅಲ್ಲಿ ಹೋಗಿ ವಿಡಿಯೋ ನಾಗಮಂಗಲದಲ್ಲ, ಉತ್ತರ ಕನ್ನಡ ನೋಡಿ. ಈಗ ನಮ್ಮ ಸತ್ಯ ಶೋಧನಾ ಸಮಿತಿ ಅದಕ್ಕೋಸ್ಕರ ಹೋಗ್ತಾ ಇದೆ. ನಾವು ಹೋದಾಗ ಅಲ್ಲಿರೋಂತ ಹಿಂದೂಗಳು ಹೇಳಿದ್ರು ಈ ತರ ಪಾಕಿಸ್ತಾನ ಘೋಷಣೆ ಕೂಗಿದ್ದಾರೆ ಅಂತ. ಅದು ಸತ್ಯಾಸತ್ಯತೆಯನ್ನ ತಿಳಿಬೇಕು ಅಂತ ಹೇಳಿ ಇವತ್ತು ಹೋಗ್ತಾ ಇದ್ದಾರೆ ನಮ್ಮ ಸತ್ಯ ಶೋಧನಾ ಸಮಿತಿ. ಆ ರಿಪೋರ್ಟ್ ಬರ್ಲಿ. ನಾನು ಹೇಳಿದ್ದೀನಿ, ಅವ್ರು ಹೇಳಿದ್ದಾರೆ ಅಂತ ಹೇಳಿದಿರಿ ಅಷ್ಟೇ. ಅಲ್ಲಿ ಸ್ಪಷ್ಟವಾಗಿದೆ. ನಾಗಮಂಗಲದಲ್ಲಿ ಬುಧವಾರ ಗಣೇಶ ವಿಸರ್ಜನೆ ವೇಳೆ ನಡೆದ ಕೋಮು ಗಲಭೆಯಲ್ಲಿ 3 ಕಿಡಿಗೇಡಿಗಳು ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ದರು ಅಂತ ಹೇಳಿದ್ದೀನಿ. ನಾನು ಹೇಳಿದ್ದೀನಿ ಅಂತ ಹೇಳಿಲ್ಲ, ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಸತ್ಯ ಶೋಧನಾ ಸಮಿತಿ ಹೋಗ್ತಾ ಇದೆ. ಅದನ್ನ ರಿಪೋರ್ಟ್ ತಗೊಂಡು ನಾವು ನಿಜ ಇದ್ರೆ ಮತ್ತೆ ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೇವೆ. ಅಲ್ಲ, ಹಿಂದೆ ಆಗಿರೋ ಘಟನೆಗಳನ್ನ ಪೋಸ್ಟ್ ಮಾಡಿರ್ತಾರೆ. ಇದ್ರ ಬಗ್ಗೆ ಹೇಳಿರೋದು, ಇದು ಹೇಳಿಕೆ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳಿರೋದು. ಅದಕ್ಕೋಸ್ಕರ ಇವತ್ತು ಸತ್ಯ ಶೋಧನಾ ಸಮಿತಿ ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ಹೋಗ್ತಾ ಇದೆ. ಅವರು ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾರೆ. ಆ ತರ ಹೇಳಿರುವಂತ ಸಾಕ್ಷಿ ಇದ್ರೆ, ಯಾರು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಒಪ್ಕೊಂಡ್ರೆ ಅದರ ಮೇಲೆ ನಾವು ಮತ್ತೆ ಹೋರಾಟವನ್ನ ನಾಗಮಂಗಲದಲ್ಲಿ ಪ್ರಾರಂಭ ಮಾಡ್ತೇವೆ.